ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕ್ಲೈಮೇಟು ವಿಭಿನ್ನವಾಗಿದೆ. ಕಳೆದೋಗ್ಬಿಟ್ಟೆ ಪ್ಲಸ್ ನಾನು ಸತ್ತೇ ಇಲ್ಲಿ ಅಷ್ಟು ಚೆನ್ನಾಗದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಕಳೆದೋದೆ. ಕೈಲಾಸ ಬ್ಯೂಟಿಫುಲ್ ಆಗಿದೆ ಸೀನು. ಸೊ ಮೇಲ್ಗಡೆ ಎಲ್ಲ ನಾನು ಏನಾರ ನಿಯರೆಸ್ಟ್ ಇದ್ದೀರಾ ಅದು ಮೇಲ್ಗಡೆ ಈ ಪ್ಲೇಸ್ ಒಂದು ಬಿಡ್ತಿರ್ಲಿಲ್ಲ, ಎಲ್ಲ ಕಡೆ ಟ್ರಿಪ್ ಮಾಡಿಬಿಡ್ತಿದೆ. ಸೊ ಈ ಥರ ಬೆಟ್ಟ ಗುಡ್ಡಗಳು ಒಂದು ಬಿಡ್ತಿರ್ಲಿಲ್ಲ, ಖಂಡಿತವಲ್ವೇ ಮೇಲ್ಕೆಲ್ಲ ಹತ್ತುತ್ತಿದೆ. ಸೊ ಇದೊಂದು ಟೂರಿಸ್ಟ್ ಪಾಯಿಂಟ್ ಅನಿಸುತ್ತೆ ಬಹುಶಃ. ನೋಡಿ ಹಬ್ಬ ನೀರೆಲ್ಲ ಹರಿತೈತೆ. ಏನು ದತ್ತಾತ್ರೇಯ ಪೀಠ ಅಂದರೆ ಓಹೋ ನೋಡಿ ಸ್ವರ್ಗ ಇದೆ ಇಲ್ಲಿ. ಬೆಟ್ಟ ಗುಡ್ಡಗಳು ಎಷ್ಟು ಅತ್ಯದ್ಭುತವಾದಂತಹ ವ್ಯೂ. ಸೊ ಬಹುಶಃ ಅಲ್ಲಿ ಮೇಲ್ಗಡೆ ಹೋಗ್ಬೋದಾ ಏನೋ ಗೊತ್ತಿಲ್ಲ, ಹೋಗೋದು ಅವಕಾಶ ಇದ್ದರೆ ಖಂಡಿತವಾಗ್ಲೂ ನುಗ್ತಿದೆ. ಸರಿ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನೋಡಿ ಇಲ್ಲೆಲ್ಲ ಒಬ್ಬ ಏನು ಸೀನ್ ಇದೆ ನೋಡ್ರಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದ್ಭುತವೇ ಸರಿ. ಇಲ್ಲೆಲ್ಲ ಟೂರಿಸ್ಟ್ ನಿಂತಿದ್ದಾರೆ, ಎಲ್ಲಾರ ಕೂಗಾಡ್ತಿದೆ, ಕಿರ್ಚಾಡ್ತಿದೆ. ಏನು ಮಾಡೋದು, ಇಲ್ಲೆಲ್ಲ ಟೂರಿಸ್ಟ್ ನಿಂತಿದ್ದಾರೆ. ಹೇಗಿದೆ ವ್ಯೂ ಪಾಯಿಂಟು? ಬ್ಯೂಟಿಫುಲ್ ಆಗಿದೆ ವ್ಯೂ ಪಾಯಿಂಟು. ಇದ್ರ ಮೇಲೆ ಹತ್ಕೊಳ್ತೀನಿ ಒಂದ್ಸಲ. ತಣ್ಣನೆಯ ಗಾಳಿ. ನೋಡಿಯಪ್ಪ, ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು, ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಸೊ ಇಂತಹ ಒಂದು ರಮಣೀಯವಾದಂತಹ ದೃಶ್ಯವನ್ನು ತೋರ್ಪಡಿಸಿದ್ದೀನಿ. ತಮಗೀಗಾಗಲೇ ಗೊತ್ತು, ನಮಗೆ ಬೆಟ್ಟ ಗುಡ್ಡಗಳಂದರೆ ಪಂಚಪ್ರಾಣ. ಆದ್ದರಿಂದ ನಾನು ಈ ಥರದ ಸ್ಥಳಗಳಿಗೆ ಆಗಮಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಬಂಧುಗಳೇ, ನಾವು ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ತದನಂತರ ಬೇಲೂರು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಸೊ ಬೇಲೂರಿಗೆ ಹೋಗ್ಬೇಕಾದ್ರೆ ಮೂಡಿಗೆರೆ ಸಮೀಪದಲ್ಲಿ ಇಂತಹ ಒಂದು ಬ್ಯೂಟಿಫುಲ್ ಸೀನ್ ನಮ್ಮ ಕಣ್ಣು ಮುಂದೆ ದೊರೆಯುತ್ತಿದೆ. ಅಯ್ಯೋ ಶಿವನೇ, ಇಲ್ಲಿ ನೋಡಿ ಎಷ್ಟು ಡೀಪ್ ಇದೆ ಇಲ್ಲಿ. ನಾನು ನೋಡೇ ಇಲ್ಲ, ಸುಮ್ಮನೆ ಬಂದು ಹತ್ಕೊಂಡು ನಿಂತಿದ್ದೀನಿ ಇಲ್ಲಿ. ನೋಡಿ ಇಲ್ಲೆಲ್ಲ ಬಂದು ಸುಮ್ಮನೆ ನಿಂತಿದ್ದೀನಿ. ಮಿಸ್ಸಾಗಿ ಕಾಲು ಹಾಕಿದ್ರೆ ಕೆಳಕೊಂಡು ಹೋಗ್ತಿದೆ. ಅಲ್ಲಿ ನೋಡಿ, ಬ್ಯೂಟಿಫುಲ್ ವ್ಯೂ ಪಾಯಿಂಟ್, ತುಂಬ ಚೆನ್ನಾಗಿದೆ. ಟೂರಿಸ್ಟ್ ಎಲ್ಲ ಈ ಥರ ವಾಹನಗಳೆಲ್ಲ ತಂದು ನಿಲ್ಲಿಸ್ಕೊಡ್ತಾರೆ. ಅಪ್ಪ, ಏನು ಬೆಣ್ಣೆ ಗಾಳಿ ಬೀಸ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈ ಜನ್ಮ ಸಾರ್ಥಕ ಆಯಿತು ಅನಿಸ್ತದೆ. ಹೇಗಿದೆ ಬೆಟ್ಟ ಬಂಡೆ, ತುಂಬ ಚೆನ್ನಾಗಿದೆ. ಸೊ ಧರ್ಮಸ್ಥಳದಿಂದ ಈ ಒಂದು ಬೆಟ್ಟವನ್ನು ದಾಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಚಾರ್ಮುಡಿ ಘಾಟ್ ಬಿಟ್ಟು ಈ ಒಂದು ಬೆಟ್ಟವನ್ನು ದಾಟ್ಕೊಂಡು ಬಂದಿದ್ದೀವಿ. ಮೂಡಿಗೆರೆ ಹತ್ತತ್ರ ಮೂಡಿಗೆರೆಯಲ್ಲಿದ್ದೀವಿ. ಹೇಗಿದೆ ಸೀನ್? ತುಂಬ ಚೆನ್ನಾಗಿದೆ, ರಮಣೀಯವಾದಂತಹ ದೃಶ್ಯಗಳು. ಸುತ್ತಮುತ್ತಲು ಬೆಟ್ಟ ಗುಡ್ಡಗಳು, ಪ್ರಕೃತಿಯ ತಾಣ, ಸುಂದರವಾದ ಪ್ರಕೃತಿಯ ತಾಣ ಇದಾಗಿರ್ತದೆ. ಪ್ರವಾಸಿಗರು ಏನು ಈ ಒಂದು ಸ್ಥಳದಲ್ಲಿ ಒಂದಷ್ಟು ಫೋಟೋ ವಿಡಿಯೋಗಳನ್ನು ತೆಗೆದುಕೊಂಡು ಪ್ರವಾಸವನ್ನು ಮಾಡ್ತಾರೆ. ಇಲ್ಲೆಲ್ಲ ನೋಡಿ, ಇದೆಲ್ಲ ಕಲ್ಲೆಲ್ಲ ಕುಸಿದು ಬಿದ್ದೋಗಿದೆ ಕಣ್ರಿ. ನೋಡಿ ನೋಡಿ ಕೆಳಗಡೆ ಹೇಗೆ ಯಾವ ರೀತಿ ಇದೆ ಜಾರು. ತುಂಬ ಸೊಗಸಾಗಿದೆ, ಸುಂದರವಾಗಿದೆ. ವೀಕ್ಷಣೆಯು ತುಂಬ ರಮಣೀಯವಾಗಿದೆ. ಕಣ್ಣು ಮನ ತುಂಬೋ ಥರ ಇದೆ. ಈ ದೃಶ್ಯಗಳು ಕಣ್ಣು ಮನ ತುಂಬೋ ಥರ ಇದೆ. ಸೊ ನಾವು ಯಾವುದೇ ಒಂದು ಪ್ರವಾಸಿ ಸ್ಥಳಗಳಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದ ವೀಕ್ಷಣೆಗಳೇನಿದೆ ಅದನ್ನು ಹೆಚ್ಚು ಹೊಗಳ್ತೀನಿ. ಅದು ಕೆಲವರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಕೆಲವರು ತುಂಬ ಉರ್ಕೊಂಡು ಕಮೆಂಟ್ ಹಾಕ್ತಾರೆ, ಸಾಯಿರಿ, ಉರ್ಕೊಂಡೇ ಸಾಯಿರಿ, ನನಗೇನಾಗಬೇಕು ಅಲ್ವಾ. ಒಬ್ಬನೇ ಅವನ ಲೋಫರು ಈ ಚಿಕ್ಲಿ ಒಳೆ ಈ ಒಂದು ವಿಡಿಯೋ ಹಾಕಿದಾಗ ಏನೋ ಭಯಂಕರ ಬ್ಯಾಡ ಕಮೆಂಟ್ ಹಾಕಿದ. ನಾನೇನು ಮಾಡ್ತೀನಿ, ರಿಮೂವ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಬಿಡ್ತೀನಿ ಅಷ್ಟೇ. ಕ್ಲೋಸ್ ಅವನ ಕತೆ, ತಿಥಿ ಅವನು ಅಲ್ಲಿಗೆ.
ಆ ಅಯೋಗ್ಯರನ್ನೆಲ್ಲ ನಾವು ಜಾಸ್ತಿ ಆ ಕಮೆಂಟ್ ಕಡೆಗೆ ಒತ್ತು ಕೊಡಲ್ಲ. ಇನ್ನೊಬ್ಬ ಏನೋ ಹೇಳ್ತಾ ಇದ್ದ, ಅದೇನದು, ಏನು ನೀನೊಬ್ಬನೇ ವೀಡಿಯೋ ಮಾಡಾಕಿದ ಒಂಥರ ಮಾಡಿದೆ ಹಾಗೆ ಹೀಗೆ ಅಂದ್ಕೊಂಡು ಒಂಥರ ಹುರ್ಕೊಂಡು ಕಮೆಂಟ್ ಹಾಕಿದ ದುಬಾರಿದು. ಇನ್ನೇನಪ್ಪ ಮಾಡೋದು? ಅದೇನೋ ಅದು ವಿಚಾರಿಸ್ಬೇಕಿತ್ತು, ಇದು ವಿಚಾರಿಸ್ಬೇಕು. ನನಗೆ ಎಷ್ಟು ಬರುತ್ತೆ ಅಷ್ಟು ವೀಡಿಯೋ ನಾನು ಪ್ರಸಾರ ಮಾಡಿರ್ತೀನಿ. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನಂಗೆ ಬಿಲ್ಡಪ್ ಕೊಟ್ಕೊಂಡು ಕಮೆಂಟ್ ಹಾಕಿದ್ದೀಯ. ನೋಡಪ್ಪ, ಇಂಥ ಸೀನೆಲ್ಲ ಹಿಡ್ದಿದ್ದೀನಿ. ಸೊ ಇದು ಆಲ್ಮೋಸ್ಟ್ ತುಂಬ ಜನ ವೀಡಿಯೋ ಮಾಡಿರ್ಬೋದು. ಹಾಗನ್ಬಿಟ್ಟು ನಾನು ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಏನಪ್ಪ ಕಂದ? ನಾನು ವೀಡಿಯೋ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಸೊ ಈ ತರಹದ ಒಂದು ಸ್ಥಳದ ಒಂದು ವಿಡಿಯೋ ವೀಕ್ಷಣೆಯನ್ನು ನಮ್ಮ ಚಂದದಾರರು ನಮ್ಮ ಫೇಸ್ಬುಕ್ ಫಾಲೋವರ್ಸು ವಿಡಿಯೋ ವೀಕ್ಷಣೆ ಮಾಡಲಿ ಬಿಡ್ರಪ್ಪ. ಆದ್ದರಿಂದ ಇಂತಹ ರಮಣೀಯವಾದಂತಹ ದೃಶ್ಯದ ವಿಡಿಯೋ ವೀಕ್ಷಣೆಯನ್ನು ತೋರಿಸ್ತೀನಿ. ಸೊ ಇಂಥ ಒಂದು ಸುಂದರವಾದ ಸ್ಥಳದಲ್ಲಿ ಅಂತಹ ಅಸಹ್ಯ ವ್ಯಕ್ತಿಗಳ ಒಂದು ಮಾತನ್ನು ಸಹ ಆಡಬಾರ್ದು. ಏನು ಆಡ್ಬಿಟ್ಟಿದ್ದೀನಿ, ಕ್ಷಮೆ ಇರಲಿ. ಬ್ಯೂಟಿಫುಲ್ ಪ್ಲೇಸ್ ಇದು. ಏನು ಅಂತ ಗೊತ್ತಿಲ್ಲ, ಈ ಸ್ಥಳಕ್ಕೆ ಏನು ಹೆಸರಿದೆ ಅಂತ ಗೊತ್ತಿಲ್ಲ. ಆದರೆ ಇದು ಮೂಡಿಗೆರೆ ಸಮೀಪದಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ತುಂಬ ಸೊಗಸಾಗಿದೆ. ನೋಡಿ, ಇಲ್ಲಿ ಬಿಸಿಲಿದ್ರು ಅಷ್ಟೇ ನಮ್ಗೆ ಬಿಸಿಲು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ತಣ್ಣನೆಯ ಗಾಳಿ ಬೀಸ್ತೈತೆ. ಬಿಸಿಲಿದ್ರು ಗೊತ್ತಾಗ್ತಾ ಇಲ್ಲ. ನೋಡಿ, ಒಂದು ಅತ್ಯದ್ಭುತವಾದಂತಹ ಪ್ರಕೃತಿಯ ವಿಡಿಯೋ ವೀಕ್ಷಣೆಯನ್ನ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ, ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ತೋರ್ಪಡಿಸ್ತಾ ಇದ್ದೇನೆ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ. ಇತ್ತೀಚಿನ ದಿವಸ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಲಿ ವ್ಯೂಸ್ ಪಡೆಯಲು ತುಂಬ ವಿಫಲವಾಗಿದ್ದೇನೆ. ಸೊ ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಸಹ್ಯ ಪ್ರಾಣಿನಪ್ಪ ಅವನು. ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತೈತೆ. ಬಹಳ ಖುಷಿಯಾಗುತ್ತೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತದೆ. ಅದೇ ನಮ್ಮ ಯೂಟ್ಯೂಬ್ ಚಾನಲ್ ಯಾಕೋ ವ್ಯೂಸ್ ಬರ್ತಿಲ್ವಲ್ಲ? ನನ್ನ ಕಡೆ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಫೇಸ್ಬುಕ್ ಪೇಜ್ಲಂತೂ ಮಿಲಿಯನ್ ಗಟ್ಟಲೆ ಬರುತ್ತೆ. ಸೊ ದಯವಿಟ್ಟು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ದಯಮಾಡಿ ನಮ್ಮ ವೀಡಿಯೋಗಳಿಗೆ ವೀಕ್ಷಣೆ ಮಾಡಿ, ತದನಂತರ ಲೈಕ್ ಕೊಟ್ಟು, ಕಮೆಂಟ್ ಹಾಕಿ, ಶೇರ್ ಮಾಡಿ ಸಹಕರಿಸಿ. ನೋಡಿ, ಅತ್ಯದ್ಭುತವಾದಂತಹ ಸುಂದರವಾದ ಪ್ರಕೃತಿಯ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ. ಈ ಒಂದು ಸ್ಥಳದ ಪರಿಚಯವನ್ನು ಸಹ ಮಾಡಿಕೊಡ್ತೀನಿ. ಎಷ್ಟು ಚೆನ್ನಾಗಿದೆ. ಬಿದ್ದರೆ ಕೆಳಗಡೆ ಹೊರಟೋಗ್ತೀನಿ ಅದಕ್ಕೆ.